ಕೊನೆ ದಿನ. ನನ್ನ ಮನಸ್ಸಲ್ಲಿ ಏನಿದೆ ಅಂತ ಅವ್ರಿಗೆ ಹೇಳಕ್ಕಾಗಲ್ಲ. ಅದಕ್ಕೋಸ್ಕರ ಹಠ ಮಾಡದೆ ಅವ್ರೇನಾದ್ರೂ ತಿನ್ನೋ ಹಾಗೆ ಮಾಡು ಕೃಷ್ಣ. ನನಗೋಸ್ಕರ ಅವ್ರು ಉಪವಾಸ ಇರಬಾರ್ದು. ನನ್ನ ವಿಶಾಖ ನೋಡು, ಎಷ್ಟು ಆಸಕ್ತಿಯಿಂದ ವ್ರತ ಮಾಡ್ತಾ ಇದ್ದಾಳೆ. ಅವಳ ಶ್ರದ್ಧೆ ನೋಡಿ ನಂಗೆ ನಿಜವಾಗ್ಲೂ ತುಂಬ ಖುಷಿ ಆಗ್ತಾ ಇದೆ. ಅವಳು ಇಷ್ಟು ಭಕ್ತಿಯಿಂದ ಪೂಜೆ ಮಾಡಿದ್ ನೋಡಿದ್ರೆ ಖಂಡಿತ ನಮ್ಮ ವಿಷುಗೆ ಒಳ್ಳೇದಾಗೇ ಆಗುತ್ತೆ. ಸುಜಾತ ಅಕ್ಕ, ಪೂಜೆ ಎಷ್ಟೊತ್ತಿಗೆ ಮುಗಿಯುತ್ತೆ? ಹಶ್ವಾಗ್ತಿದ್ಯಾ? ಹಣ್ಣು ತಿಂತೀರಾ? ಇಲ್ಲ, ಒಂದು 4 ಗಂಟೆ ಅಷ್ಟೊತ್ತಿಗೆ ಮುಗಿಬೋದಲ್ವಾ? 4 ಗಂಟೆ ಅಕ್ಕ? ಯಾಕೆ? ಸುಮ್ಮನೆ ಕೇಳಿದೆ. ಪೂಜೆ ಮುಗಿಯೋದು ರಾತ್ರಿ ಆಗುತ್ತೆ. ಸಂಜೆ 5 ಗಂಟೆಗೆ ಹರಿಕತೆ ಬೇರೆ ಇದೆ. ನೋಡಿದ್ರಾ? ನೆನ್ಪಾಯ್ತು. 1 ನಿಮಿಷ ಅತ್ತೆ. ಹಾಗಾದ್ರೆ ಇವತ್ತು 4 ಗಂಟೆಗೆ ಶೂಟಿಂಗ್ ಹೋಗಕ್ಕಾಗಲ್ಲ. ಏನ್ ಮಾಡೋದೀಗ? ಪ್ರಣವ್ ಫೋನ್ ಮಾಡಿ ಶೂಟಿಂಗ್ನ ಪೋಸ್ಟ್ಪೋನ್ ಮಾಡಿ ನಾಳೆ ಇಟ್ಕೊಳಕ್ ಹೇಳ್ತೀನಿ. ಹೊಸ್ತಾ? ನೀವೇ ತಂದಿರೋದು? ಮರ್ತೋದ್ರಾ? ನಾನಾ? ಹಾ ಹೌದು. ಅವತ್ತು ಸುಮಾರು ಕುರ್ತಾ ಪೈಜಾಮ ನೋಡಿದ್ವಿ. ಅದರಲ್ಲಿ ಯಾವ್ದು ಸೆಲೆಕ್ಟ್ ಮಾಡೋದು ಅಂತ ತುಂಬಾನೇ ಕನ್ಫ್ಯೂಷನ್ ಆಯ್ತು. ಅದಕ್ಕೆ ನಾನೇ ರಾಧಿಕನ್ಗೆ ಹೇಳಿದೆ, ನೀನು ಯಾವ್ದಾದ್ರು ಒಂದು ಸೆಲೆಕ್ಟ್ ಮಾಡು ಅಂತ. ಇದು ನಿನಗೆ ಅಂತಾನೆ ತಂದೆ. ಉಡೋದು ಬಿಡೋದು ನಿನ್ನಿಷ್ಟ. ಕೃಷ್ಣ, ಈ ಸೀರೆ ಉಟ್ಕೊಂಡ್ರೆ ನಾನು ಅವ್ರನ್ನ ಪ್ರೀತಿಸ್ತಿದ್ದೀನಿ ಅಂತ ಅವ್ರಿಗೆ ಗೊತ್ತಾಗ್ಬಿಡುತ್ತೆ. ಆದ್ರೆ ವ್ರತಕ್ಕೆ ಉಟ್ಕೊಳ್ಳೋಕ್ಕೆ ನನ್ನ ಹತ್ರ ಮಡಿ ಸೀರೆ ಬೇರೆ ಇಲ್ಲ. ಏನ್ ಮಾಡ್ಲಿ? ಉಡ್ಲಾ ಬೇಡ್ವಾ? ನನಗೆ ಏನು ಮಾಡಬೇಕು ಅಂತಾನೆ ತೋಚ್ತಾ ಇಲ್ಲ. ಈ ವಿಷಯನ ತುಂಬ ನಾಜೂಕಾಗಿ ಹ್ಯಾಂಡಲ್ ಮಾಡಬೇಕು. ಹಾಗಾದ್ರೆ ನೀವು ಅವ್ರಿಗೇನು ಹೇಳಲ್ವಾ? ಹೇಳ್ತೀನಿ ರಾಜು, ಆದರೆ ಇವತ್ತು ಬೇಡ. ಅದಕ್ಕೆ ಸರಿಯಾದ ಸಂದರ್ಭ ಬರಲಿ. ಬಹುಶಃ ಅವ್ರಿವತ್ತು ಮನೇಲೇ ಇರ್ತಾರೆ. ನಾನು ಬೇಗ ಹೋಗಿ ದೇವ್ರ ನಮಸ್ಕಾರ ಮಾಡಿ ಬಂದ್ಬಿಡ್ತೀನಿ. ಅವ್ರಿಗೆ ನಾನು ಈ ಸೀರೆ ಉಟ್ಟಿದ್ದೀನಿ ಅಂತ ಗೊತ್ತಾಗಬಾರ್ದು. ನನಗೆ ಗೊತ್ತು ದೇವ್ಕಿ, ನೀನು ವಿಶಾಖನ ಬಗ್ಗೆನೇ ಯೋಚನೆ ಮಾಡ್ತಿದ್ಯಾ ಅಂತ. ಆದರೆ ಬರೀ ಚಿಂತೆ ಮಾಡ್ತಾ ಕೂತ್ರೆ ಏನು ಪ್ರಯೋಜನ? ಅದಕ್ಕೊಂದು ಪರಿಹಾರನೂ ಕಂಡುಹಿಡಿಬೇಕಲ್ವಾ? ನಾನೀಗ ಅದಕ್ಕೆ ಒಂದು ಉಪಾಯ ಕಂಡುಹಿಡಿದಿದ್ದೀನಿ. ಈಗ ಉಪಾಯ ಮಾಡಿ ಏನು ಉಪಯೋಗ ಆಗ್ತದೆ? ಏನೇನು ಆಗಬೇಕೋ ಅದು ಆಗ್ಬಿಟ್ಟಿದೆ. ಈಗ ಅದನ್ನು ಬದಲಾಯಿಸೋದಕ್ಕಾಗಲ್ಲ. ವ್ರತ ಸಮಾಪನೆ ಜೊತೆಗೆ ಭಕ್ತಿನೂ ಆಯಿತು, ಮನೋರಂಜನೆನೂ ಆಯಿತು. ಒಂದು 4 ಗಂಟೆಗೆ ಬರೋಕೆ ಹೇಳಿದ್ದೀನಿ, ಪರವಾಗಿಲ್ಲ ಅಲ್ವಾ? ಪೂಜೆ ವಿಶಾಖ, ಡಾಕ್ಟರ್ ಟ್ಯಾಬ್ಲೆಟ್ಸ್ ಕೊಟ್ಟಿದ್ರಲ್ಲ, ಎಲ್ಲಿ ಅದು? ಟ್ಯಾಬ್ಲೆಟ್ಸು? ರಾಜು ಹೋಗಪ್ಪ, ರಾಧಿಕನ ಹತ್ರ ಟ್ಯಾಬ್ಲೆಟ್ಸ್ ಇಸ್ಕೊಂಬ ಹೋಗು. ಸರಿ ರಾಧಿಕಕ್ಕೆ ಬಾಸ್ದು ಮಾತ್ರೆ ಎಲ್ಲಿಟ್ಟಿದ್ದೀರಾ? ಅವ್ರ ರೂಮಲ್ಲೇ ಇದೆ. ಯಾಕೆ, ಏನಾಯ್ತು? ಬಾಸ್ಗೆ ತಲೆ ಸುತ್ತ ಬಂದು ಬಿದೋಗಿದ್ದಾರೆ. ರಾಧಿಕಾ, ಏನ್ ಮುಖ ನೋಡ್ತಾ ನಿಂತಿದ್ಯಲ್ಲ? ಹೋಗಿ ವಿಷುಕ್ ಜ್ಯೂಸ್ ತಗೊಂಡ್ ಬಾ. ಒಂದ್ಸತಿ ಹೇಳಿದ್ರೆ ಅರ್ಥ ಆಗಲ್ವಾ ನಿಂಗೆ? ನೀನೆಲ್ಲಿ ಹೋಗ್ತೀಯೋ? ಇಲ್ಲೇ ಕೂತ್ಕೋ. ಅಜ್ಜಿ, ನಾನು ಇಲ್ಲಿರಲ್ಲ. ಇರಬಾರ್ದು ಅಜ್ಜಿ.